ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಅಯ್ಯಪ್ಪ ಸ್ವಾಮಿಯ ಭಕ್ತರು, ಮಾಲಾಧಾರಿಗಳು, ಯಾತ್ರೆಗೆ ಹೊರಟಿರ್ತಕ್ಕಂಥವ್ರು, ಯಾತ್ರೆಯಿಂದ ಬರ್ತಿರ್ತಕ್ಕಂಥವ್ರು ಬಹುತೇಕ ಜನ ಈ ಒಂದು ವಿಡಿಯೋನ ನೋಡ್ತಾ ಇರ್ತೀರಿ. ಹಾಗಾಗಿ ನಿಮಗೆಲ್ಲ ಮೊದಲಿಗೆ ಸ್ವಾಮಿಯೇ ಶರಣಮಯ್ಯಪ್ಪ. ನಿನ್ನೆ ಮೊನ್ನೆ ಕೇರಳದ ಶಬರಿಮಲೆಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದ್ದಾದರೂ ಯಾಕೆ? ಎಷ್ಟೋ ವಿಡಿಯೋಗಳಲ್ಲಿ ನೀವು ನೋಡ್ತಿದ್ದೋ, ಯಾರೋ ಮಾತಾಡ್ತಾ ಮಾಧ್ಯಮಗಳ ಮುಂದೆ ದಯವಿಟ್ಟು ಕರ್ನಾಟಕದಿಂದ ಯಾರೂ ಈಗ ಬರೋಕ್ಕೆ ಹೋಗಬೇಡಿ, ಪರಿಸ್ಥಿತಿ ಹದಗೆಟ್ಟೋಗಿದೆ, ಕುಡಿಯೋದಕ್ಕೆ ನೀರಿಲ್ಲ, ಮಕ್ಕಳು ಮರಿನಂತೂ ಕರ್ಕೊಂಡು ಬರಲೇಬೇಡಿ ಅಂತ ಒಂದಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದನ್ನು ನಾವು ಗಮನಿಸ್ತು. ಸೊ ಇವತ್ತು 25 ತಾರೀಕು ವಿಡಿಯೋ ಮಾಡ್ತಾ ಇದ್ದಿಲ್ಲ, ಈಗ 21, 22, 23, 24 ಈ ರೀತಿ ತುಂಬ ಡೇಟ್ಗಳಲ್ಲಿ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಶಬರಿಮಲೆ ವಿಸಿಟ್ ಮಾಡಬೇಕು, ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ಕೊಂಡ್ಬರ್ಬೇಕು ಅಂತ. ಅಂಥವರಿಗೆ ಪ್ರೆಸೆಂಟಿಗೆ ಆತಂಕ ಹೋಗಿದೆ. ಅಲ್ಲಿ ಹೇಗಿದೆಯಪ್ಪ ಪರಿಸ್ಥಿತಿ, ಲಕ್ಷಾಂತರ ಜನ ಸೇರಿದಾರಂತೆ, ನಾವು ಹೋಗೋ ದಿನ ಹೇಗಿರುತ್ತೋ ಅನ್ನೋ ಒಂದು ಆತಂಕ ನಿರ್ಮಾಣ ನಿಮ್ಗಾಗಿದೆ. ಪ್ರೆಸೆಂಟ್ ಇವತ್ತು ಗುರುವಾರ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿನ ಪರಿಸ್ಥಿತಿ ಹೇಗಿದೆ, 2 ದಿನಗಳ ಹಿಂದೆ ಪರಿಸ್ಥಿತಿ ಹದಗೆಟ್ಟಿದ್ದಾದ್ರೂ ಯಾಕೆ, ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಆತಂಕಕಾರಿ ಸುತ್ತೋಲೆಯನ್ನು ಕೂಡ ಬಿಡುಗಡೆ ಮಾಡಿದೆ. ಅಂದ್ರೆ ಯಾತ್ರಿಕರಿಗೆ, ಹಾಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳಿಗೆ, ಕೇರಳಕ್ಕೆ ಹೊರಟಿರತಕ್ಕಂಥವರಿಗೆ ಎಸ್ಪೆಷಲಿ ಅದರಲ್ಲಿ ಏನಿದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಯಾರಾದರೂ ಹೊರಟಿರ್ತಕ್ಕಂಥವ್ರು ಇದ್ರೆ ಅಂಥವರಿಗೆ ಈ ಒಂದು ವಿಡಿಯೋವನ್ನ ತಲುಪಿಸಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊದಲಿಗೆ ಮೊನ್ನೆ 16ನೇ ತಾರೀಕು ಸಂಜೆ 5 ಗಂಟೆಗೆ ಒಂದು ಮಂಡಲ ಪೂಜೆ ಅನ್ನೋ ಮೂಲಕ ಅಯ್ಯಪ್ಪ ಸ್ವಾಮಿಯ ಬಾಗಿಲು ಓಪನ್ ಆಗುತ್ತೆ. ಸಂಜೆ 5 ಗಂಟೆಗೆ ಅಂದ್ರೆ ಭಕ್ತಾದಿಗಳಿಗೆ ಬೆಳಗಿನ ದರ್ಶನ, ಬೆಳಗಿನ ಜಾವ 5 ಗಂಟೆಯಿಂದ 4 ಗಂಟೆಯಿಂದ ದರ್ಶನ ಸಿಕ್ಬಿಡುತ್ತೆ. ಕಾರ್ತಿಕ ಮಾಸದಲ್ಲೇ ಅದರಲ್ಲಿ ಓಪನಿಂಗ್ ಟೈಮ್ನಲ್ಲೇ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿದ್ರೆ ಇನ್ನೂ ಪುಣ್ಯ ಸಿಗುತ್ತೆ ಅನ್ನುವಂಥದ್ದೊಂದು ನಂಬಿಕೆ. ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡ್ತಕ್ಕಂಥ 100 ಜನರಲ್ಲಿ ಹೆಚ್ಚು ಕಡಿಮೆ 50ಕ್ಕೂ ಹೆಚ್ಚು ಜನ ಕರ್ನಾಟಕದವರೇ ಆಗಿರ್ತಾರೆ. ಇನ್ನು ಉಳಿದಂತ 50 ಜನ ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇನ್ನಿತರ ಭಾಗದಿಂದ ಬಂದಂಥವ್ರಾಗಿದ್ರೆ 50% ಜನ ನಮ್ಮ ಕನ್ನಡಿಗರೇ ಆಗಿರ್ತಾರೆ. ಅದಕ್ಕಿಂತ ಜಾಸ್ತಿನೇ ಇರ್ತಾರೆ. ನೀವು ಗಮನಿಸಬೇಕು, ಅಲ್ಲಿ ಶಬರಿಮಲೆ ಸ್ವಾಮಿಯಪ್ಪನ ಪಂಪಾ ಸ್ನಾನ ಮಾಡ್ಕೊಂಡು ನೀವು ದರ್ಶನಕ್ಕೆ ಹೋಗ್ತಿದ್ರೆ ಅಕ್ಕಪಕ್ಕದಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಹಣ್ಣು ತಿಂಡಿ ಅದು ಇದು ಮಾಡ್ತಾರಲ್ಲ, ಅವರೆಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಇಲ್ಲಿ ಹೋಗ್ತಿರ್ತಕ್ಕಂಥವ್ರೆಲ್ಲ ಕನ್ನಡದ ಸ್ವಾಮಿಗಳು ಇವರೆಲ್ಲ ಅಂತ, ಕರ್ನಾಟಕದವ್ರು ಇವರು ಅಂತ. ಹಾಗಾಗಿ ಅತಿ ಹೆಚ್ಚು ದರ್ಶನ ಪಡಿತಕ್ಕಂಥ ಜನ ನಮ್ಮವರಲ್ಲಿ. ಯಾವುದೇ ಪರಿಸ್ಥಿತಿ, ಯಾವುದೇ ವರ್ಷ ಬರಲಿ, ಅಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ಕೊಂಡು ಬರ್ತಿರ್ತಕ್ಕಂಥವ್ರೆ ನಮ್ಮ ಜನ, ಕರ್ನಾಟಕದವರು. ನೀವು ಕೇಳ್ಬೋದು, ಅಲ್ಲಿನ ಸಿಸ್ಟಮ್ ಏನೋ ತಲೆ ಕೆಡಿಸ್ಕೊಳ್ಳಲ್ವಾ ಅಂತ. ಅಲ್ಲಿನ ಸಿಸ್ಟಮ್ ತಲೆ ಕೆಡಿಸ್ಕೊಳ್ತೋ ಬಿಡುತ್ತೋ, ಅದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ಸಂಸ್ಥೆ ಆಗಿಲ್ಲ. ಅದು ಶಬರಿಮಲೆ ಸ್ವಾಮಿ ಅಯ್ಯಪ್ಪಂದು ಟ್ರಾವ್ಯಾಂಕೂರ್ ಮಹಾಸಂಸ್ಥಾನ ಅಂತ ಒಂದಿದೆ, ಅದಕ್ಕೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ ಆಗಿದೆ. ಅದು ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಸೊ ಆ 17ನೇ ತಾರೀಕು ಯಾವತ್ತು ಓಪನ್ ಆಗುತ್ತಲ್ಲ, ಭಾನುವಾರ, 17ನೇ ತಾರೀಕಿಂದ 18ನೇ ತಾರೀಕು ಪ್ಲಾನ್ ಮಾಡ್ಕೊಂಡ್ರೆ ಬೇಗ ದರ್ಶನ ಸಿಗುತ್ತೆ, ಮೊದಲ ದರ್ಶನ ಸಿಗುತ್ತೆ ಅನ್ನೋಂಥದ್ದು ನಂಬಿಕೆ ಮೇಲೆ ನಮ್ಮ ಜನ ಏನ್ ಮಾಡೋರೆ, ಏಕಾಏಕಿ ನುಗ್ಗಿದ್ದಾರೆ. ಒಂದು ಕೆಪಾಸಿಟಿ, ಒಂದು ದಿನಕ್ಕೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಒಂದು ಇತಿಮಿತಿ ಅಂತಿದೆ. 70,000ದಿಂದ ಒಂದು 80,000 ಜನ ದರ್ಶನವನ್ನ ಪಡಿಬಹುದು ಅಂತ. ಮ್ಯಾಕ್ಸಿಮಮ್ ಆಫ್ಲೈನಲ್ಲಿ ಅಂದ್ರೆ ಟಿಕೆಟ್ ತಗೊಳ್ಳದೆ ಅದು ಇದು ಕದ್ದು ಪದ್ದು ಮುಚ್ಚಿ ಹೋದ್ರು ಅಂದ್ರೂ ಅಮ್ಮಮ್ಮ ಅಂದ್ರೆ 1,00,000 ಜನ ನೋಡ್ಬೋದು. ಆದರೆ ನಿನ್ನೆ ಮೊನ್ನೆ ಆ ಜಾಗದಲ್ಲಿ ಸೇರಿರ್ತಕ್ಕಂಥದ್ದು 2 ಲಕ್ಷಕ್ಕೂ ಅಧಿಕ ಜನ. ಆ ಬೆಟ್ಟದ ಮಾರ್ಗ ಮಧ್ಯದಲ್ಲಿ ಏನು ಆ ಕಡೆಯಿಂದ ಈ ಕಡೆಗೆ ಒಂದು 15 ಅಡಿ ರಸ್ತೆ ಮಾಡಿರ್ತಾರೆ ಬೆಟ್ಟ ಹತ್ತಬೇಕಾದ್ರೆ. ಅದ್ರೊಳಗಡೆ ಹೋಗ್ತಾ 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 ಹೆಚ್ಚು ಕಡಿಮೆ 4ರಿಂದ 4.5 ಕಿಲೋಮೀಟರ್ ಆಗುತ್ತೆ ಪಂಪಾಯಿಂದ ಅಯ್ಯಪ್ಪನ ಸನ್ನಿಧಿಗೆ ಹೋಗೋದಕ್ಕೆ. ಅಲ್ಲಿ ತನಕನೂ ಪೂರ್ತಿ ಕ್ರೌಡ್ ಆಗುತ್ತೆ. ಅದು ಓಪನಿಂಗ್ ದಿನ. ಆ ಕಡೆ ತಿಂಡಿ ಮಾರೋರು, ನೀರು ಬಾಟ್ಲು ಮಾರೋರು ಯಾರೂ ಇಲ್ಲ ಅವತ್ತು. ಎಲ್ಲ ಹೋಗಿ ಒಟ್ಟಿಗೆ ಜಾಮ್ ಆದ್ರು ಜನ. ಏನಾಗುತ್ತೆ ಪರಿಸ್ಥಿತಿ ಅವತ್ತು? ಜನನೇ ಮಾಡ್ಕೊಂಡಿದಂತೆ ಎಡವಟ್ಟು. ಎಲ್ಲರೂ ಪ್ಲಾನ್ ಮಾಡ್ಕೊಂಡ್ಬಿಡೋದು. ಅದರಲ್ಲೂ ನಮ್ಮ ಜನ ಮಾಡ್ಕೊಂಡಂತ ಎಡವಟ್ಟಲ್ಲಿ ಮೊದಲ ಮಿಸ್ಟೇಕ್ ಏನು ಅಂತಂದ್ರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರಾದರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡುವಂಥವ್ರು ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿ ದರ್ಶನ ಈಗ ಬೇರೆ ದೇವ್ರಗಳಿಗೆಲ್ಲ ಹೋಗಿದ್ದು ಪಟ್ಟಂತ ಇವತ್ತು ಹೋಗ್ಬಿಡ್ತೀವಿ, ನಾಳೆ ಬೆಳಗ್ಗೆ ಹೋಗ್ಬಿಡ್ತೀವಿ ಅಂತ ಇಮಿಡಿಯೇಟ್ ತಗೊಳ್ತೀವಲ್ಲ, ಹಂಗಾಗಲ್ಲ. ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ ಅದಕ್ಕೆ ಅಂತ ಒಂದು ರೀತಿ ನೀತಿ ರಿವಾಜುಗಳಂತಿದ್ದಾವೆ, ಅದನ್ನು ಪಾಲಿಸಿ. ಆನ್ಲೈನ್ ಅಂತ ಇದೆ, ಆನ್ಲೈನಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ರೆ ಇಂಥ ಟೈಮಿಂಗ್ಸ್ಗೆ ನಿಮಗೆ ದರ್ಶನ ಅಂತಿರುತ್ತೆ. ನೀವು ಆನ್ಲೈನಲ್ಲೂ ಮಾಡಲ್ಲ, ಏನೂ ಮಾಡಲ್ಲ, ಒಂದು ಬಸ್ ಬುಕ್ ಮಾಡ್ಕೊಳ್ಳೋದು, ಒಂದು 25-30 ಜನ ಮಾಲೆ ಹಾಕ್ಸ್ಕೊಳ್ಳೋದು. ಅದು ಹೆಂಗೆ ಇತ್ತೀಚೆಗಂತೂ ಫ್ಯಾಷನ್ ಆಗಿಬಿಟ್ಟೈತೆ ಅಯ್ಯಪ್ಪ ಸ್ವಾಮಿ ದರ್ಶನ ಅಂತಂದರೆ. ಈ ಕಡೆ ಹೆಂಗಸರು ಓಂ ಶಕ್ತಿ, ಈ ಕಡೆ ಗಂಡಸರು ಕೆಲವರು. ಅದರಲ್ಲೂ ಇತ್ತೀಚೆಗೆ ಟ್ರೆಂಡು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ತೈತಲ್ಲ, ನಿನ್ನೆ ಸಂಜೆ ಮಾಲೆ ಹಾಕ್ಸ್ಕೊಳ್ಳೋದಂತೆ, ಇವತ್ತು ಬೆಳಗ್ಗೆ ಊರಿಂದ ಟ್ರಿಪ್ ಹೊಡೋದಂತೆ ಅಯ್ಯಪ್ಪ ಸ್ವಾಮಿಗೆ. ಅದಲ್ಲ, ಅದಕ್ಕೆ ಅಂತ ಒಂದು ಮಂಡಲ, ಅರ್ಧ ಮಂಡಲ, ಕಾಲ್ ಮಂಡಲ ಈ ಥರ ಐತೆ. ಅದನ್ನು ಮಾಡಿ ನೀಟಾಗಿ ಚಪ್ಪಲಿ ಹಾಕೊಳ್ಳದೆ ಭಕ್ತಿಯಿಂದ ಮಾಡಿ, ಭಕ್ತಿಯಿಂದ ಹೋಗಿ ಬನ್ನಿ. ಯಾವುದೇ ಸಂಕಷ್ಟಗಳು ನಿಮಗೆ ಒಂದು ಸಣ್ಣ ಇರುವೆಷ್ಟು ನಿಮಗೆ ತಾಗಲ್ಲ. ಆದರೆ ನಾವು ಮಾಡ್ಕೊಂಡಿರೋದೇನು ಅಂತಂದರೆ, ಒಂದು ಪ್ಲಾನು, ನಾಳೆ ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕೋದಕ್ಕೋ ಒಂದು ವಿಡಿಯೋ ಹಾಕೋದಕ್ಕೋ ಏನಕ್ಕೂ ಗೊತ್ತಿಲ್ಲ, ಅಯ್ಯಪ್ಪಂಗೆ ಹೊರಟಿದ್ದೀವಿ ಅಂತ ನೆನ್ನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ.
ನಾಳೆ ಬೆಳಗ್ಗೆಗೆ ಮಾಲೆ ಹಾಕ್ಸ್ಕೊತಾರೆ ಶ್ರೀರಂಗಪಟ್ಟಣದಲ್ಲೋ ಕಾವೇರಿ ನದಿಯಲ್ಲಿ ಎಲ್ಲೋ ಹೋಗಿ, ನಾಡಿದ್ದು ಆಲ್ರೆಡಿ ಶಬರಿಮಲೆ ಅಂತ ಹೊರಡೋದು, ಅಲ್ಲಿಂದ ಬರ್ತಾ 4-5 ಕಡೆ ಪ್ಲಾನ್ ಮಾಡ್ಕೊಳ್ಳೋದು. ಇನ್ನು ಬರ್ತಾ ಕೆಲವರು ಮಾಲೆ ಬಿಚ್ಚೋದೇ ತಡ, ಸಿಗರೇಟು, ಎಣ್ಣೆ, ಮಟನ್ನು ಎಲ್ಲದಕ್ಕೂ ರೆಡಿ ಆಗಿಬಿಟ್ಟಿರ್ತಾರೆ. ಇದು ಇತ್ತೀಚೆಗೆ ಹಾಳಾಗಿರ್ತಕ್ಕಂಥ ಟ್ರೆಂಡು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಮೈಕಲ್ಲಿ ಹಾಕೊಂಡು ನಮ್ಮ ಸ್ಕೂಲ್ ಪಕ್ಕದಲ್ಲೆಲ್ಲೋ ಶಾಮಿಯಾನೆಲ್ಲ ಹಾಕೊಂಡು ಸ್ವಾಮಿಗಳು 48 ದಿನ 24 ದಿನ ಈ ರೀತಿ ಒಂದೊಂದು ಮಂಡಲ, ಅರ್ಧ ಮಂಡಲ ಅಂತ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಪ್ರಸಾದ ಕೊಡ್ಕೊಂಡು ತಿನ್ಕೊಂಡು ಹೋಗ್ತಿದ್ರಲ್ಲ, ಅವತ್ತಿನ ಕಾಲ ಹೊರಟಾಯ್ತು. ಇವತ್ತಿನ ಕಾಲದಲ್ಲಿ ಹೆಂಗಾಗ್ಬಿಡೈತೆ ಅಂತಂದ್ರೆ, ಇವತ್ತೇ ಬೆಳಗ್ಗೆ ಪ್ಲಾನು, ನಾಳೆಗೆ ಮಾಲೆ, ನಾಡಿದ್ದು ದರ್ಶನ, ಆಚೆ ನಾಡಿದ್ದು ಬಂದು ಮಾಲೆ ಬೆಜಿಸ್ಬಿಟ್ಟು ಊರಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರೋದು. ಅಂತೂ ಇಂತೂ ಅಯ್ಯಪ್ಪನ ದರ್ಶನ ಆಯ್ತಲ್ವ ನಂತರ ಆಗ್ಬಿಟ್ಟೈತೆ. ಸೊ ಈ ಕಾರಣದಿಂದ ಅಲ್ಲಿ ಕ್ರೌಡ್ ಜಾಸ್ತಿ ಆಗಿದ್ದು. ಓಪನಿಂಗ್ ದಿನ ಪ್ರೆಸೆಂಟ್ ಇವತ್ತು ಗುರುವಾರ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಅಲ್ಲಿನ ಅಪ್ಡೇಟ್ ತಗೊಂಡಾಗ, ಅಂದ್ರೆ ನನಗೆ ಏನು ಯಾರ್ಯಾರು ಹೋಗಿದಾರಲ್ಲ ಇವತ್ತು ಗೊತ್ತಿರೋರು ಅವರೆಲ್ಲರೂ ಕೇಳಿದ್ರೆ 2 ರಿಂದ 3 ಅವರ್ ಒಳಗಡೆ ನಮಗೆ ದರ್ಶನ ಆಗೋಯ್ತೈತೆ ಅಂತ ಹೇಳ್ತಾರೆ. ಕೇವಲ 2 ಗಂಟೆಯಿಂದ 3 ಗಂಟೆ ಒಳಗಡೆ. ಅಂದ್ರೆ ಪಂಪಾ ನೀವು ಸ್ನಾನ ಮಾಡ್ಕೊಂಡು ಹತ್ತುತ್ತಿರಲ್ಲ, ಬೆಟ್ಟ ಹತ್ತೋದಕ್ಕೆ ನಿಮಗೆ ಮಿನಿಮಮ್ ಅಂದ್ರೆ 1.5 ಗಂಟೆ ಬೇಕು. ತುಂಬಾ ಫಾಸ್ಟಾಗಿ ಹತ್ತುತ್ತೀರಾ ಅಂತಾರೆ 1 ಅವರ್ಗೆ ಹತ್ಬೋದು. ಇಲ್ಲ ನಾವು ಸುಸ್ತು ನಿಧಾನ ಕುತ್ಕೊಂಡು ಪತ್ಕೊಂಡು ಹತ್ತುತ್ತೀವಿ ಅಂತಂದ್ರೆ 1-2 ಅವರ್ ಅಂತ ಅನ್ಕೊಳ್ಳಿ. ಅಲ್ಲಿಂದ 1 ಅವರ್ ನಿಮಗೆ ಹತ್ತದ ಮೇಲೆ, ಬೆಟ್ಟ ಹತ್ತದ ಮೇಲೆ ಅಲ್ಲಿಂದ 1 ಅವರ್ ಒಳಗಡೆ ನಿಮಗೆ ಮಾಮೂಲಿ ಬ್ಯಾರಿಕೇಡ್ಗಳು ಹಾಕಿರ್ತಾರೆ, ಸೈಡಲ್ಲಿ ಕಂಬಿಗಳು ಹಾಕಿರ್ತಾರೆ, ಅದ್ರ ಮಧ್ಯದಲ್ಲಿ ಹೋಗಿ ಹಿಂಗಾಗಿ 1 ಅವರ್ ನಿಮ್ಗೆ ದರ್ಶನ ಆಗುತ್ತೆ. ನಾನು ಪ್ರೀವಿಯಸ್ ಇಯರ್ ಅಂದ್ರೆ 2024ರಲ್ಲಿ ನವೆಂಬರ್ ತಿಂಗಳು 17ನೇ ತಾರೀಕಲ್ಲಿ ಹೋಗಿದ್ದು. ನಾವು 3 ಗಂಟೆಲಿ ಪಂಪಾದಲ್ಲಿ ಸ್ನಾನ ಮಾಡ್ಕೊಂಡು ಹೊರಡ್ತೀವಿ, 4:15ಗೆ ನಮಗೆ ದರ್ಶನ ಆಗುತ್ತಲ್ಲಿ. 1 ಅವರ್ಗೆ ಹತ್ಬಿಡ್ತೀವಿ ಪಟ್ ಅಂತ. ನಂದು ಫಸ್ಟ್ ಟೈಮ್ ಹೋಗಿದ್ದು ಕನ್ಯಾಸ್ವಾಮಿ ಆಗಿದ್ರಿಂದ ಏನೋ ಒಂಥರ ಅಯ್ಯಪ್ಪನ ಶಕ್ತಿನೋ ಏನೋ ಗೊತ್ತಿಲ್ಲ, ಕರ್ಕೊಂಡು ಪಟ್ ಅಂತ ಹೊರಡೋದು. ಅರ್ಧ ಗಂಟೆಗೆ ಅಲ್ಲಿ ದರ್ಶನ ಆಗೋಯ್ತು ನಮಗೆ. 4 ಬಂದ್ಬಿಟ್ಟು ಅಯ್ಯಪ್ಪನ ಹಿಂದೆಗಡೆ ಫೋಟೋ ತಗೊಂಡು ಹಾಕೊಂತೀನಿ ನಾನು. ಅಂದ್ರೆ ಅದೊಂದು ನಂಬಿಕೆ. ಅಂಡ್ ನಾನು ಹೇಳ್ತಿಲ್ಲ ಓಪನ್ ಆಗಿ, ನಾನು ಮೊದಲ ಸಲ ಹೋದಾಗ ನನಗೀಗಲೂ ಕೂಡ ಅಸಮಾಧಾನ ಇದೆ. ಅಟ್ಲೀಸ್ಟ್ ಒಂದು ಕಾಲು ಮಂಡಲನೂ ಮಾಡಲಿಲ್ಲ ನಾನು ಅಂತ. ಒಂದು 5 ದಿನ 7 ದಿನ ಅಂತ ಮಾಡ್ಕೊಂಡು ಹೋಗಿದ್ದು. ನನಗೀಗಲೂ ಕೂಡ ನನಗೆ ಅಸಮಾಧಾನ ಇದೆ. ಹಾಗಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಕೆಲವರಲ್ಲಿ, ಕ್ರೇಜ್ಗೋಸ್ಕರ ಮಾತ್ರ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ನಂಬಿಕೆ ಇದ್ರೆ, ನಿಮಗೆ ಭಕ್ತಿ ಇದ್ರೆ, ಆ ಭಕ್ತಿಯ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರೆ ಒಂದಿಷ್ಟು ಮಂಡಲ ಅಂತಿರುತ್ತೆ, ಅದರಲ್ಲೂ ಗುರುಸ್ವಾಮಿಗಳಂತಿರ್ತಾರೆ, ಅವ್ರನ್ನ ಕೇಳಿ ತಿಳ್ಕೊಂಡು ದಯವಿಟ್ಟು ಅದನ್ನ ಪಾಲಿಸಿ. 2 ಡೇಸಲ್ಲಿ ಪ್ಲಾನ್ ಮಾಡ್ಕೊಂಡು 3 ಡೇಸಲ್ಲಿ ದರ್ಶನ ಮಾಡ್ತೀವಿ ಅಂತ ಹೋದ್ರೆ ಈ ರೀತಿ ಪರಿಸ್ಥಿತಿ ಆಗುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಕೆಲವರು ಅವ್ರನ್ನ ತುಂಬಾ ಮೇಧಾವಿಗಳು ಅಥವಾ ಬುದ್ಧಿವಂತರು ಅನ್ಬೇಕೋ ಗೊತ್ತಿಲ್ಲ, ಅಲ್ವಾ ಕಮೆಂಟ್ಸ್ ಹಾಕ್ತಾರೆ, ಇವಾಗ ಎಲ್ಲೋಗೋಣ ನಿಮ್ಮ ಅಯ್ಯಪ್ಪ, ಆ ಮಕ್ಳನ್ನ ಕಾಪಾಡಕ್ ಆಗ್ತಿಲ್ವಾ ನಿಮ್ಮ ಅಯ್ಯಪ್ಪ, ಅಲ್ಲಿ ಯಾರೋ 2 ಮಹಿಳೆಯರು ಸತ್ತೋಗ್ಬಿಟ್ರಂತೆ ವಯಸ್ಸಾದವ್ರು, ಅವ್ರನ್ನ ಕಾಪಾಡಕ್ ಆಗಿಲ್ವ ಅಯ್ಯಪ್ಪನೇ ಇಲ್ಲ ಅಲ್ಲಿ ಯಾಕೆ ಹೋಯ್ತೀರಿ ಅಂತ. ನಿಮ್ಮಿಂದ ನೀವು ಕಿತಾಪತಿ ಮಾಡ್ಕೊಂಡು 1000 ಜನ ನುಗ್ಲಾಗೋದ್ರೆ, ಈಗ ನನ್ನ ಕೈಲಿ ಇಷ್ಟು ಹಿಡ್ಕೊಬೋದು ಒಂದು ಬಾಕ್ಸೆ ನೀರ್ನ, ಜಾಸ್ತಿ ಹೋಯ್ತು ಅಂದ್ರೆ ಚೆಲ್ಲುತ್ತೆ. ಅದೇ ಪರಿಸ್ಥಿತಿ ಎಲ್ಲ ಕಡೆ ಆಗುತ್ತಾನೆ. RCB ಆಗಿದೆ ಯಾವುದು ದುರಂತಕ್ಕೆ, ಒಂದಿಷ್ಟು ಜನ ಅಂತಿರುತ್ತೆ. ಯಥೇಚ್ಛವಾಗಿ ತುಂಬ್ದಾಗ ಏನಾಯ್ತು ಅಲ್ಲಾಯ್ತು, ಕುಂಭಮೇಳದಲ್ಲಿ ಆಗಿದ್ದೇನೋ ಒಂದಿಷ್ಟು ಜನ ಅಂತ ಲಿಮಿಟ್ ಇರುತ್ತೆ. ಯಾವುದೋ ಒಂದು ಬ್ರಿಡ್ಜ್ ಮೇಲೆ ಹೋಗೋದಕ್ಕೋ ಅಥವಾ ಒಂದು ಸ್ನಾನಕ್ಕೆ ಹೋಗೋ ಜಾಗಕ್ಕೋ ಯಥೇಚ್ಛವಾಗಿ ಜನ ತುಂಬ್ದಾಗ ಏನಾಗುತ್ತೆ, ಭಕ್ತಿಯ ಮಾರ್ಗದಲ್ಲಿ ಹೋಗಿ ನಮ್ಮ ಜನ ಸೀದಾ ಸ್ವರ್ಗ ಸೇರ್ಕೊಳ್ತಿದ್ದಾರೆ ಅಷ್ಟೇ. ಸೊ ಹಾಗಾಗಿ ಒಂದು ಪ್ರಾಪರ್ ಪ್ಲಾನ್ ಮಾಡಿಕೊಂಡು ದಯವಿಟ್ಟು ಹೊರಡಿ. ಅದರಲ್ಲೂ ನೆನ್ನೆ ಇನ್ನೊಂದು ಕಮೆಂಟ್ ಗಮನಿಸ್ತೆ, ಮೊನ್ನೆ ಎಲ್ಲ ಕುಡ್ಕೊಂಡು ಪಡ್ಕೊಂಡು ಮನೆಯವ್ರ ಜೊತೆಲ್ಲ ಜಗಳ ಮಾಡ್ಕೊಂಡು ಬೇಕಾಬಿಟ್ಟಿಯಾಗಿ ಹೆಂಗೆ ಬೇಕಂಗೆ ಇದ್ಕೊಂಡು ನಾಳೆ ಬೆಳಗ್ಗೆ ಹೋಗಿ ಓಂ ಸ್ವಾಮಿಯೇ ಅಂತಂದರೆ ಅಯ್ಯಪ್ಪ ಮೆಚ್ತಾನ ಅಂತ. ದಯವಿಟ್ಟು ಅದನ್ನ ಮಾಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಭಕ್ತಿ ಕೇವಲ ಮಾಲೆ ಹಾಕ್ಸ್ಕೊಂಡ್ರೆ ಮಾತ್ರ ಅಲ್ಲ, ಅದಕ್ಕಿಂತ ಬಿಫೋರ್ ಕೂಡ ಇರಬೇಕು. ಸೊ ಹಾಗಾಗಿ ದಯವಿಟ್ಟು ಯೂತ್ಸ್ ಕೇಳ್ತಿರೋದು ಸ್ಪೆಷಲಿ ನಾನು, ಯಾಕೆಂದರೆ ನಮಗಿಂತ ಹಿರಿಯರಿಗೆ ಅವ್ರಿಗೆ ಅನುಭವ ಇದೆ, ಅವ್ರಿಗೆ ಜೀವನದಲ್ಲಿ ಅವ್ರಿಗೆ ತುಂಬ ಸುಟ್ಟುಬಿಟ್ಟಿರ್ತದೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಹಿಂಗೆ ಮಾಡಬೇಕು, ಹಿಂಗೆ ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಸೊ ನಮ್ಮ ಜನ್ರೇಷನ್ ಇದೆಯಲ್ಲ, ಈ ಜೆನ್ಸಿ ಜನ್ರೇಷನ್ನು, ಜೊತೆಗೆ ಈಗ 35 ವರ್ಷ ಒಳಪಟ್ಟವರು, ಇವ್ರುಗಳಿಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಯಾವುದೋ ಒಬ್ಬ ಫ್ರೆಂಡ್ ಕಾರ್ ಸಿಕ್ಕರು ಸಾಕು, 6 ಸೀಟರ್ದು 7 ಸೀಟರ್ದು ಒಂದು ಕಾರ್ ಸಿಕ್ಕರೆ ಹಾಕೊಂಡು ಹೊಂಟೋಗ್ಬೇಡ ನಮಗೆ, ಆ ಕಡೆ ಬರ್ತಾ ಪಾರ್ಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಪ್ಲಾನ್ ಆಗ್ಬಿಟ್ಟಿದೆ. ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ, ಅದನ್ನು ಮಾತ್ರ ಮಾಡೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಈಗ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಡಿಸಿರ್ತಕ್ಕಂಥ ಆ ಸರ್ಕ್ಯುಲೇಟಲ್ಲಿ, ಆ ಸುತ್ತೋಲೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಕೇರಳದಲ್ಲಿ ಪ್ರೆಸೆಂಟ್ ಇದುವರೆಗೆ 69 ಜನರಿಗೆ ಆ ಒಂದು ಸೋಂಕು ತಗುಲಿದೆ, ಆ ಒಂದು ವೈರಸ್ಸು. ಅದೇನೋ ಅಮೀಬಾ ಅಂತೇನೋ ಬರುತ್ತಂತೆ. ಅಂದರೆ ಅದು ಬಂದು ಈ ಬೆಚ್ಚಗಿರೋ ನೀರು, ಈ ಪಂಪದಲ್ಲಿ ನೀವು ಸ್ನಾನ ಮಾಡೋಕೆ ಹೋದರೆ ನೀವು ಗಮನಿಸಿರ್ತೀರಿ, ನೀರು ಬೆಚ್ಚಗಿರುತ್ತೆ. ನೀವು 3 ಗಂಟೆ ಸ್ನಾನ ಮಾಡಿ 4 ಗಂಟೆ ಸ್ನಾನ ಮಾಡಿ ಬೆಚ್ಚಗಿರುತ್ತೆ ನೀರು. ಸೊ ಆ ರೀತಿಯ ಬೆಚ್ಚಗಿನ ನೀರು, ಅಂದರೆ ಹರಿಯೋ ನೀರಲ್ಲ, ನಿಂತಿರ್ತಕ್ಕಂಥ ನೀರು, ಸಿಹಿ ನೀರು, ಬೆಚ್ಚಗಿನ ನೀರು, ಅದರಲ್ಲಿ ಯಾವ ಕಾರಣಕ್ಕೂ ಸ್ನಾನ ಮಾಡಬೇಡಿ ಅಂತ ಆ ಒಂದು ಸುತ್ತೋಲೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ರೀಸನ್ ಏನು ಅಂತಂದರೆ, ಅದರಲ್ಲಿ ಇತ್ತೀಚೆಗೆ ಕಾಣಿಸ್ತಿರ್ತಕ್ಕಂಥ ಒಂದು ವೈರಸ್ ಇದೆ. ಆ ವೈರಸ್ ನಾವೇನೀಗ ಮುಳುಗೋದಿಕ್ಕೆ ಅಂತ ಮುಳುಗ್ತೀವಲ್ಲ, ಆ ಸಂದರ್ಭದಲ್ಲಿ ಮೂಗಿನ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಮೆದುಳಿಗೆ ಹೋಗಿ ಮೆದುಳನ್ನ ಹಾನಿ ಮಾಡುತ್ತೆ. ಹಾನಿ ಮಾಡ್ತಾ ನಮ್ಮನ್ನ ಒಂದು ಮಾರಕ ಕಾಯಿಲೆಗೆ ತಳ್ಳುತ್ತೆ. ಅದು ಗೊತ್ತಾಗೋದು ಹೇಗೆ ಅಂತಂದ್ರೆ, ನೀವು ಯಾವಾಗ ಸ್ನಾನ ಮಾಡ್ಕೊಂಡು ಬಂದಾಗ ನಿಮ್ಗೇನಾದ್ರೂ ತಲೆನೋವು ಕಾಣಿಸ್ಕೊಳ್ತಕ್ಕಂಥದ್ದು, ವಾಂತಿ ಬರ್ತಕ್ಕಂಥದ್ದು ಅಥವಾ ಜ್ವರ ಬರ್ತಕ್ಕಂಥದ್ದು 1 ವಾರದ ಒಳಗಡೆನೆ ಹಂಗೇನಾದ್ರೂ ಆಯಿತು ಅಂತಂದ್ರೆ ಇಮಿಡಿಯೇಟ್ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ.
ಆ ಥರ ಏನೂ ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ. ಆದರೆ ಅದನ್ನು ತಡೆಗಟ್ಟೋದಕ್ಕೂ ಒಂದು ಅವಕಾಶ ಇದೆ. ಹೇಗೆ ಅಂತಂದ್ರೆ, ನೀವು ನದಿಯಲ್ಲಿ ಅಥವಾ ಎಲ್ಲಾದ್ರೂ ಈಗ ಮಾಲೆ ಹಾಕ್ಸ್ಕೊಂಡಂಥ ಸ್ವಾಮಿಗಳು ಸಹಜವಾಗಿ ಈಗ ಬೆಳಗ್ಗೆ ಎದ್ದ ತಕ್ಷಣ ನೀರು ಮುಳುಗಬೇಕು ಅನ್ನುವಂಥದ್ದು ಒಂದು ಸಂಪ್ರದಾಯ ಇರುತ್ತೆ. ಸೊ ಕೇರಳ ಭಾಗದಲ್ಲಿ ಎಲ್ಲಾದ್ರೂ ನೀವು ಸ್ನಾನ ಮಾಡ್ತೀರಾ ಅಂತಂದ್ರಲ್ಲಿ ದಯವಿಟ್ಟು ನಿಮ್ಮ ಎರಡೂ ಮೂಗನ್ನು ಈಗ ಇಟ್ಕೊಂಡು ಆನಂತರ ಮುಳುಗಿ ಆನಂತರ ಎದ್ದೇಳಿ 3 ಸಲ ಹೆಂಗಿರು ಮುಳುಗ್ತಿರಲ್ಲ, ಸೊ ಆ ಮೂಗನ್ನು ಮುಚ್ಕೊಂಡಾಗ ಆ ವೈರಸ್ ಹೋಗುವಂಥದ್ದು 99% ತುಂಬಾ ಕಡಿಮೆ ಇರುತ್ತೆ ಚಾನ್ಸಸ್. ಸೊ ನಾವೀಗ ಮುಳುಗ್ಬಿಡ್ತೀವಿ, ಮಕ್ಕಳನ್ನ ಮುಳುಗಿಸ್ಬಿಡ್ತೀವಿ, ಮುಳುಗಪ್ಪ ಅಂತ ಚಿಕ್ಕ ಮಕ್ಕಳನ್ನ, ಮಣಿಕಂಠ ಸ್ವಾಮಿಗಳನ್ನ, ಗೊತ್ತಿರಲ್ಲ ಅವಕ್ಕೆ ಮೂಗಲ್ಲಿ ನೀರೋಗ್ಬಿಡುತ್ತೆ, ಬಾಯಲ್ಲಿ ಹೊರಗ್ತಿದ್ರಲ್ಲ. ಬಟ್ ಮೂಗಲ್ಲಿ ಹೋಯ್ತು ಅಂತಂದ್ರೆ ಆ ವೈರಸ್ ಮೆದುಳನ್ನ ತಲುಪುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಕೇರಳದಲ್ಲೇ 69 ಜನರಿಗೆ ಈ ಒಂದು ಸೋಂಕು ಕಾಣಿಸಿಕೊಂಡಿರುವುದರಿಂದ ಆ ಸೋಂಕು, ಎಕ್ಸಾಂಪಲ್ ನೀವು ಕೇಳ್ಬೋದು, ಈಗ ಹಂಗಾರೀಗ ಆ ಸೋಂಕು ನನಗೆ ತಗಲುತ್ತೆ, ನಾನು ಮನೆಗೆ ಬರ್ತೀನಿ, ಇನ್ನೊಬ್ರಿಗೆ ತಗಲುತ್ತೆ ಅಂತ ಆ ರೀತಿ ಆಗೋದಿಲ್ವಂಥದ್ದು. ಸೊ ಹಾಗಾಗಿ ಎಚ್ಚರದಿಂದಿರಿ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ, ಅದರಲ್ಲಿ ಎಸ್ಪೆಷಲಿ ಭಕ್ತಾದಿಗಳಿಗೆ ಮತ್ತೆ ಮಾಲಾಧಾರಿಗಳಿಗೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಯಾಕೆ ಆರಂಭದಲ್ಲೇ ನಾನು ಶೇರ್ ಮಾಡಿ ಅಂತ ಕೇಳ್ಕೊಂಡೆ ಅಂತಂದ್ರೆ, ಇದು ತಲುಪಲಿ. ನೀವು ದೊಡ್ಡವರೇನೋ ಮುಳುಗ್ತಿರೋಕೆ, ಮಕ್ಕಳನ್ನ ಮುಳುಗಿಸ್ಬೇಕಾದ್ರೆ ನೀವೇ ಅವರ ಮೂಗನ್ನು ಹಿಡ್ಕೊಂಡು ಪಟ್ಟಂತ ಮುಳುಗಿಸಿ ಮೇಕೆತ್ತಿ, ಅದಾದ ನಂತರ ಮಾಮೂಲಿ ವರ್ಷದ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಆಗಲೇ ಹೇಳಿದಾಗೆ ಆನ್ಲೈನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡು ಹೋಗಿ, ಆಫ್ಲೈನಲ್ಲಿ ನುಗ್ಗೋ ಚಾನ್ಸಸ್ ಬೇಡ. ಅಲ್ಲೇನೋ ನಿಮ್ಗೆ ಅವಕಾಶ ಸಿಕ್ಬಿಡುತ್ತೆ. ಅದು ಆಫ್ಲೈನ್ ಹೇಗಾಗುತ್ತೆ ಅಂತಂದರೆ, ಒಂದು 30 ಜನ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಬಸ್ ಒಂದು ಕೆಪಾಸಿಟಿ ಇನ್ನೊಂದು 4 ಸೀಟ್ 5 ಸೀಟ್ ಜಾಸ್ತಿ ಆಗ್ಬಿಡ್ತದೆ ಕಣ್ಣ ಅಂತಂದಾಗ ಇನ್ನೊಂದು 4 ಜನ ನುಗ್ಬಿಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಇವ್ರು ಆನ್ಲೈನ್ ಆಗೋಗಿರುತ್ತೆ ಒಂದು 30 ಜನ. ಈ 4 ಜನ 5 ಜನ 6 ಜನ ಹಿಂಗೆ ಸೇರ್ಕೊಂಡು ಅಲ್ಲಿ ಡಬಲ್ ಆಗೋಗಿರುತ್ತಲ್ಲಿ. ಎಂಟ್ರಿ ಏನಾಗುತ್ತೆ ಅಂತಂದರೆ ಚೆಕ್ ಮಾಡಿ ಬಿಡುವಂಥದ್ದು, ಗ್ಯಾಪಲ್ಲಿ ನುಗ್ಬಿಡ್ತಾರೆ. ಆಮೇಲೆ ಮಕ್ಕಳುಗಳಿಗೆ ಮತ್ತೆ ವಯಸ್ಸಾದವರಿಗೆ ನೀವು ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಬ್ಯಾಂಡ್ ಕೊಡ್ತಾರೆ, ಈ ರೆಸಾರ್ಟ್ಗಳಿಗೆಲ್ಲ ಹೋದಾಗ ಕೊಡ್ತಾರಲ್ಲ. ಸೊ ಆ ಥರದ್ದು, ಅಂದರೆ ಏನಾದ್ರು ತಪ್ಪಿಸ್ಕೊಂಡ್ರೆ ಹುಡ್ಕೋದಿಕ್ಕೆ ಅದ್ರಲ್ಲಿ ಬರೀತಾರೆ, ಅದೆಲ್ಲ ಬರ್ದಿರ್ತಾರೆ. ಸೊ ಹಾಗಾಗಿ ಅದೆಲ್ಲನೂ ಕೂಡ ಮುಂಜಾಗ್ರತೆಯಾಗಿ ಮಾಡಿಕೊಂಡು ತದನಂತರ ಬೆಟ್ಟವನ್ನು ಹತ್ತಿ ಭಕ್ತಿಯಿಂದ ಅಯ್ಯಪ್ಪನನ್ನು ಸ್ಮರಿಸಿ ಹತ್ತಿ. ಖಂಡಿತವಾಗಿ ನಿಮಗೆ ಅದು ಎಷ್ಟು ಬೇಗ ಹೋಯ್ತೀರಿ ಅಂತಲೇ ಗೊತ್ತಾಗಲ್ಲ. ಹತ್ತಬೇಕಾದ್ರೆ ನಿಮ್ಗೆ ಟೆನ್ಷನ್ ಆಗಲ್ಲ, ಇಳಿಬೇಕಾದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಯಾಕೆಂದರೆ ಹಿಂಗಿರುತ್ತಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಬ್ರೇಕ್ ಹೊಡ್ಕೊಂಡು ಬರಬೇಕಾಗುತ್ತೆ. ಸೊ ಖುಷಿಯಿಂದ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಭಕ್ತಿಯಿಂದ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇತರೆ ದೇವರುಗಳನ್ನು ಟ್ರೀಟ್ ಮಾಡೋಕೆ ಹೋಗ್ತಿರಲ್ಲ, ಇತರೆ ದೇವರುಗಳನ್ನು ನೋಡೋದಕ್ಕೆ ಹೋಗ್ತಿರಲ್ಲ, ಭೇಟಿಯಾಗೋದಕ್ಕೆ ಹೋಗ್ತಿರಲ್ಲ, ಆ ರೀತಿ ಅಲ್ಲ ಅಯ್ಯಪ್ಪ ಸ್ವಾಮಿ ಬಂದು ಹರಿಹರ ಪುತ್ರ ಅಂತಲೇ ಹೆಸರುವಾಸಿ. ಜೊತೆಗೆ ಅಲ್ಲಿದ್ದಾನೆ ಅಯ್ಯಪ್ಪ. ಅದು ಅದೇನು ಕಮೆಂಟ್ಸ್ ಆಗ್ತಾರಲ್ಲ ಕೆಲವರು, ಎಲ್ಲಿದ್ದಾನೆ ನಿಮ್ಮ ಅಯ್ಯಪ್ಪ ಅಂತ. ಆ ಥರ ಎಲ್ಲರ ಮುಂದೆನೂ ಬಂದು ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ನಿಮ್ಮ ಕೆಲಸದಲ್ಲಿ, ನಿಮ್ಮ ನಂಬಿಕೆಯಲ್ಲಿ, ನಿಮ್ಮ ಭಕ್ತಿಯಲ್ಲಿ, ನಿಮ್ಮ ದಾರಿಯಲ್ಲಿ ಅಯ್ಯಪ್ಪ ಖಂಡಿತ ಇದ್ದಾನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ಕೊಂಡು ಹೋಗಿ. ಈ ಓಪನಿಂಗ್ ಟೈಮಲ್ಲಿ ಯಾಕೆ ಹೋಗ್ತೀರಾ ಅಂತಂದರೆ, ಸ್ವಲ್ಪ ಭಕ್ತಿ ಜಾಸ್ತಿ ಆಗ್ಬಿಡುತ್ತೆ ಅಥವಾ ದೇವ್ರು ಜಾಸ್ತಿ ಆಶೀರ್ವಾದ ಕೊಡ್ತಾನೆ ಅನ್ನೋ ನಂಬಿಕೆ ಇರುತ್ತೆ. ನೋ, ನೆವರ್. ಇಂಥ ದಿನನೇ ಹೋದ್ರೆ ದೇವರಿದ್ದಾನೆ, ಹಂಗಾರೆ ಬೇರೆ ದಿನ ಹೋದ್ರೆ ದೇವರಿರಲ್ವಾ? ದೇವರು ಖಂಡಿತವಾಗಿಯೂ ಇದ್ದಾನೆ. ನಿಮ್ಮ ಭಾವದಲ್ಲಿ, ನಿಮ್ಮ ನಡೆ ನುಡಿಯಲ್ಲಿ, ನಿಮ್ಮ ಭಕ್ತಿಯಲ್ಲಿ, ನಿಮ್ಮ ಹೃದಯದಲ್ಲಿ, ತಲೆಯಲ್ಲಿಲ್ಲ, ನಿಮ್ಮ ಹೃದಯದಲ್ಲಿ ಇರ್ತಾನೆ ದೇವರು. ಸೊ ಅದನ್ನು ಆಳವಾಗಿ ನೋಡಿ. ಹಾಗಾಗಿ ಪ್ಲಾನ್ ಮಾಡ್ಕೊಂಡು ಹೋಗಿ, ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋಗಿ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗಳಿಗೆ ಮುಗಿಸ್ತಾ ಇದ್ದೀನಿ. ಮಕರ ಜ್ಯೋತಿಗೆ ಯಾವ ಕಾರಣಕ್ಕೂ ಹೋಗೋದಕ್ಕಾಗಲ್ಲ, ಯಾಕೆಂತಂದ್ರೆ ಆ ಪಾರ್ಟಿ ರಶಲ್ಲಿ ಚಾನ್ಸೇ ಇಲ್ಲ. ಅದಕ್ಕಿಂತ ಬಿಫೋರ್ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಯಾಕೆ ಮೊನ್ನೆ ಅಷ್ಟೊಂದು ಜನ ನುಗ್ಗಿದ್ರು ಅಂತ ಅದಕ್ಕೂ ಒಂದು ಕಾರಣ ಇದೆ. ಚಳಿ ಜಾಸ್ತಿ ಆಗಿಬಿಟ್ರೆ ನೆಕ್ಸ್ಟು ಬೆಳಗ್ಗೆನೇ ಎದ್ದು ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕಾರಣ ಇರುತ್ತೆ. ಚಳಿ ಕಮ್ಮಿ ಇದೆಯಲ್ಲ, ಸ್ವಲ್ಪ ಬೇಗ ಮುಗಿಸ್ಕೊಬೋಣ ಅಂತ. ಇನ್ನು ಹೋಗ್ತಾ ಡಿಸೆಂಬರ್ಗಂತೂ ತುಂಬ ಇರುತ್ತೆ ಚಳಿ. ಸೊ ಏನೂ ತೊಂದರೆ ಇಲ್ಲ, ಒಂದ್ಸಲ ಮುಳುಗಿದ ಮೇಲೆ ಎಲ್ಲ ಮಾಯ ಆಗ್ಬಿಡುತ್ತೆ ಚಳಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ಭಗವಂತ ಅಯ್ಯಪ್ಪ ಸ್ವಾಮಿ ಮತ್ತೆ ಯಾವಾಗ ದರ್ಶನ ಭಾಗ್ಯ ಕೊಡ್ತಾರೆ ಅವಾಗ ನಾನು ಕೂಡ ಹೋಗ್ತೀನಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಯಾರ್ಯಾರು ಮೊನ್ನೆ ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಬಂದಿದ್ದೀರಿ, ಪ್ರೆಸೆಂಟ್ ಇವತ್ತು ದರ್ಶನವನ್ನು ಪಡ್ಕೊಂಡು ಬಂದಿದ್ದೀರಿ, ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ಸ್ನಲ್ಲಿ ಹಂಚ್ಕೊಳ್ಳಿ. ಪ್ರೆಸೆಂಟ್ ಅಲ್ಲಿ ಹೋಗ್ಬೇಕು ಅನ್ನೋಂಥ ಜನರಿಗೆ ಒಂದು ಮಾಹಿತಿ ತಿಳಿಲಿ ಅನ್ನೋ ಸಲುವಾಗಿ ಕೇಳ್ಕೊಳ್ತಾ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.